ಎಲ್ಲರಿಗೂ ಅಡುಗೆ ಸಾಧನೆಗೆ ಸ್ವಾಗತ. ಇವತ್ತು ಮಾಡ್ತಿರೋದು ಅಕ್ಕಿ ಹಾಲ್ಬಾಯಿ. ಈ ಅಕ್ಕಿ ಹಾಲ್ಬಾಯಿನ ಸಾಫ್ಟಾಗಿ ಮಾಡೋದಕ್ಕೆ ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿನ ಹೇಗೆ ಮಾಡಬೇಕು, ಅದಕ್ಕೆ ತಕ್ಕವಾದ ಮೆಷರ್ಮೆಂಟ್ ಏನು ಅಂತ ಈ ವಿಡಿಯೋದಲ್ಲಿ ಡೀಟೇಲಾಗಿ ತೋರಿಸ್ತಾ ಇದ್ದೀನಿ. ಖಂಡಿತವಾಗ್ಲೂ ನೀವೆಲ್ಲ ನೋಡಿ. ಹಾಗೆ ನೀವಿನ್ನೂ ಅಡುಗೆ ಸಾಧನೆಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಕೂಡ ಟಚ್ ಮಾಡಿ. ಅಕ್ಕಿ ಹಾಲ್ಬಾಯಿ ಮಾಡೋದಕ್ಕೆ ನಾನಿಲ್ಲಿ ರಾ ರೈಸ್ ಅಂದರೆ ಸೋನಾ ಮಸೂರಿ ರೈಸನ್ನು 4 ಗಂಟೆ ನೆನೆಸಿಟ್ಕೊಂಡಿದ್ದೀನಿ. ನೋಡಿ, ಈ ಕಪ್ಪಲ್ಲಿ 1 ಕಪ್ಪಿನಷ್ಟು ಅಕ್ಕಿನ 4 ಗಂಟೆ ನೆನೆಸಿಟ್ಟಿದ್ದೀನಿ. ಇದೇ ಕಪ್ಪಲ್ಲಿ 1 ಕಪ್ಪಿನಷ್ಟು ಕಾಯಿ ತುರಿ ತೊಗೊಂಡಿದ್ದೀನಿ. ಕಾಯಿ ತುರಿನ ಆದಷ್ಟು ಬೆಳ್ಳಗಿರೋ ಪಾರ್ಟನ್ನು ತೊಗೊಳ್ಳಿ. ತುರಿಬೇಕಾದ್ರೆ ನೋಡಿಕೊಂಡು ಬೆಳ್ಳಗಿರೋ ಪಾರ್ಟನ್ನ ತೊಗೊಂಡ್ರೆ ಒಳ್ಳೆಯದು. ಹಾಗೆಯೇ ಬೆಲ್ಲನೂ ಸಹ ಅದೇ ಕಪ್ಪಲ್ಲಿ 1 ಕಪ್ ತೊಗೊಂಡಿದ್ದೀನಿ. ಸಿಹಿ ಜಾಸ್ತಿ ಬೇಕು ಅಂದರೆ ನೀವು 1.5 ಕಪ್ ತೊಗೋಬಹುದು. ನಾನಿಲ್ಲಿ 1 ಕಪ್ನಷ್ಟು ಬೆಲ್ಲ ತೊಗೊಂಡಿದ್ದೀನಿ. ಈಗ ನೋಡಿ, ಮಿಕ್ಸಿ ಜಾರಿಗೆ ನೆನೆಸಿರೋಂಥ ಅಕ್ಕಿನ ನೀರು ತೆಗೆದುಬಿಟ್ಟು ಅಕ್ಕಿ ಮಾತ್ರ ಸೇರಿಸ್ತಾ ಇದ್ದೀನಿ. ಅದಕ್ಕೆ ಕಾಯಿನೂ ಸೇರಿಸ್ತಾ ಇದ್ದೀನಿ. ನೋಡಿ, ತೆಂಗಿನಕಾಯಿ ಸೇರಿಸಿದ್ರೆ ತುಂಬಾ ರುಚಿಯಾಗಿರುತ್ತೆ ಹಾಲ್ಬಾಯಿಗೆ. ಹಾಕ್ದೇನೂ ಸಹ ನಾವು ಹಾಲ್ಬಾಯಿ ಮಾಡ್ಬೋದು, ಆದರೆ ಕಾಯಿ ಸೇರಿಸಿದ್ರೆ ತುಂಬ ರುಚಿ. ಜೊತೆಗೆ 4 ರಿಂದ 5 ಏಲಕ್ಕಿನ ಸೇರಿಸ್ತಾ ಇದ್ದೀನಿ ರುಬ್ಬದ ಜೊತೆ. ಹಾಗೆಯೇ ಒಂದು ಅರ್ಧ ಸ್ಪೂನಷ್ಟು ಶುಂಠಿ ಪೌಡ್ರನ್ನ ಸೇರಿಸ್ತೀನಿ. ಶುಂಠಿ ಪೌಡ್ರ್ ಹಾಕಿದರೆ ಹಾಲ್ಬಾಯಿ ಟೇಸ್ಟು ಚೆನ್ನಾಗಿ ಬರುತ್ತೆ. ಇದನ್ನೆಲ್ಲನೂ ಸಣ್ಣಕ್ಕೆ ಈ ರೀತಿ ರುಬ್ಕೋಬೇಕು. ತುಂಬಾ ಸಣ್ಣಕ್ಕೆ ರುಬ್ಕೋಬೇಕು. ಯಾವುದೇ ರೀತಿಯ ತರತರಿ ಇರಬಾರ್ದು. ಮುಟ್ಟಿದ್ರೆ ಮಾತ್ರ ಬೆಣ್ಣೆ ಥರ ಇರಬೇಕು. ಹಾಗೆ ನಾವು ಸಣ್ಣಕ್ಕೆ ರುಬ್ಕೋಬೇಕಾಗುತ್ತೆ. ಎಷ್ಟು ನೀರು ಬೇಕು ಅಷ್ಟು ನೀರು ಹಾಕ್ಕೊಂಡು ಸಣ್ಣಗೆ ರುಬ್ಕೊಳ್ಳಿ. ಈಗ ನೋಡಿ, ನಾನಿಲ್ಲಿ ಒಂದು ಥಿಕ್ ಬಾಟಮ್ ವೆಸಲ್ ತೊಗೊಂಡಿದ್ದೀನಿ. ದಪ್ಪ ತಳದ ಪಾತ್ರೆ ತೊಗೊಂಡಿದ್ದೀನಿ. ಇಲ್ಲ ನಾನ್ ಸ್ಟಿಕ್ ಪಾತ್ರೆನೂ ತೊಗೋಬಹುದು. ಅದಕ್ಕೆ ನಾನಿಲ್ಲಿ ರುಬ್ಬಿರೋಂಥ ಅಕ್ಕಿ ಮತ್ತು ಕಾಯಿ ಮಿಕ್ಸ್ಚರ್ನ ಇಲ್ಲಿ ಸೇರಿಸ್ತಾ ಇದ್ದೀನಿ. ಹಾಗೆಯೇ ಇಲ್ಲಿ 1 ಕಪ್ಪಿನಷ್ಟು ನೀರನ್ನ ಈಗ ಸೇರಿಸ್ತಾ ಇದ್ದೀನಿ. ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಅದರಲ್ಲಿರೋಂಥ ಎಲ್ಲದು ಕಾಯಿ ಇದೆಲ್ಲನೂ ತೊಳ್ಕೊಂಡು ಅದನ್ನು ಸಹ ಅದು ಸೇರಿಸ್ತಾ ಇದ್ದೀನಿ. ಅದ್ರ ಜೊತೆಗೆ ಮತ್ತೊಂದು ಕಪ್ಪನ್ನ ಸೇರಿಸ್ತಾ ಇದ್ದೀನಿ. ನೋಡಿ, ಒಟ್ಟಿಗೆ 2 ಕಪ್ ಹಾಕಿದ್ದೀನಿ ಈಗ ಸದ್ಯಕ್ಕೆ. ಹಾಗೆಯೇ ಈಗ ನಾನು 3ನೇ ಕಪ್ಪನ್ನು ಸೇರಿಸ್ತಾ ಇದ್ದೀನಿ ನೀರನ್ನ. ಈಗ 4ನೇ ಕಪ್ಪನ್ನು ಸೇರಿಸ್ತಾ ಇದ್ದೀನಿ. ಒಟ್ಟಾಗಿ 1 ಕಪ್ಪು ಅಕ್ಕಿಗೆ 4 ಕಪ್ಪಿನಷ್ಟು ನೀರನ್ನ ಸೇರಿಸ್ತಾ ಇದ್ದೀನಿ. ಕನ್ಸಿಸ್ಟೆನ್ಸಿ ನೀರು ದೋಸೆ ಕನ್ಸಿಸ್ಟೆನ್ಸಿಲಿದ್ದರೆ ಸಾಕು. ನೋಡಿ, ಈ ರೀತಿ ಜಾಸ್ತಿ ನೀರನ್ನ ಸೇರಿಸ್ಬೋದು, ಪ್ರಾಬ್ಲಮ್ ಏನಿಲ್ಲ. ಆದರೆ ತುಂಬಾ ತಿರುಗ್ತಾ ಇರಬೇಕು, ತುಂಬ ಹೊತ್ತು ತೊಗೊಳುತ್ತೆ ಅದು ಹದ ಬರೋದಕ್ಕೆ. ಹಾಗಾಗಿ 1 ಕಪ್ಪು ಅಕ್ಕಿಗೆ 4 ಕಪ್ಪು ನೀರು ಸೇರಿಸಿದ್ರೆ ಸಾಕು. ರುಬ್ಬೋದಕ್ಕೆ ನೀವು ಎಕ್ಸ್ಟ್ರಾ ಸೇರಿಸ್ಕೋಬಹುದು. ಈಗ ನೋಡಿ, ಎಲ್ಲ ಮಿಕ್ಸ್ ಆದಮೇಲೆ ಅದಕ್ಕೆ ನಾನು ಬೆಲ್ಲದ ಪುಡಿ ತೊಗೊಂಡಿದ್ನಲ್ಲ, ಅದನ್ನು ನಾನು ಇಲ್ಲೇ ಸೇರಿಸ್ಕೊಳ್ತಾ ಇದ್ದೀನಿ. ಬೆಲ್ಲದ ಪಾಕ ಏನು ತೆಗೆಯೋ ಅವಶ್ಯಕತೆ ಇಲ್ಲ. ಬೆಲ್ಲದ ಪುಡಿನೇ ಇದಕ್ಕೆ ಹಾಕಿದರೆ ಮಿಕ್ಸ್ ಮಾಡಿದರೆ ಸಾಕು. ಈಗ ನೋಡಿ, ಹೈ ಫ್ಲೇಮ್ನಲ್ಲಿ ಇಟ್ಕೊಂಡು ಫಸ್ಟು ಇದನ್ನು ಕಂಟಿನ್ಯೂಸ್ ಆಗಿ ಮಿಕ್ಸ್ ಮಾಡ್ತಾ ಇರಬೇಕು. ಈಗ ಇದನ್ನು ನೋಡಿ, ಹೈ ಫ್ಲೇಮಲ್ಲಿದೆ. ಈಗ ಕಂಟಿನ್ಯೂಸ್ ಆಗಿ ಮಿಕ್ಸ್ ಮಾಡ್ತಾ ಇರಬೇಕು, ಇಲ್ಲಾಂದರೆ ಗಂಟು ಹಿಡಿದ್ಬಿಡುತ್ತೆ. ನೋಡಿ, ಈ ಥರ ಈ ಗಂಟು ಹಿಡಿಯೋಕ್ಕೆ ಶುರುವಾಗ್ತಾ ಇದೆ ಅನ್ನೋ ಟೈಮಲ್ಲಿ ತಕ್ಷಣ ಲೋ ಫ್ಲೇಮ್ ಇಟ್ಕೊಂಡು ಇದನ್ನ ತಿರುಗಿಸ್ಬೇಕು. ಯಾಕೆಂದರೆ ಮುಂಚೆನೇ ನಾವು ಲೋ ಫ್ಲೇಮಲ್ಲಿ ಇಟ್ಕೊಬಿಟ್ರೆ ಈ ಹದಕ್ಕೆ ಬರೋದಕ್ಕೆ ತುಂಬ ಹೊತ್ತು ತೊಗೊಳುತ್ತೆ. ಹಾಗಾಗಿ ಮೊದಲು ಹೈ ಫ್ಲೇಮಲ್ಲಿ ಇಟ್ಕೊಂಡು ಅದು ಯಾವಾಗ ಸ್ವಲ್ಪ ಗಟ್ಟಿ ಆಗ್ತಾ ಇದೆ ಅನ್ನೋ ಟೈಮಲ್ಲಿ, ಗಂಟು ಬರ್ತಾ ಇದೆ ಅನ್ನೋ ಟೈಮಲ್ಲಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ನಾವು ತಿರುಗಿಸ್ತಾ ಇದ್ದರೆ ಅದು ಬೇಗನೂ ಆಗುತ್ತೆ, ಚೆನ್ನಾಗೂ ಬೇಯುತ್ತೆ. ಈಗ ನೋಡಿ, ಮಧ್ಯೆ ನಿಮ್ಗೆ ಒಂದೊಂದು ಗಂಟು ಕಾಣಿಸ್ಬೋದು. ಅದರ ಪ್ರಾಬ್ಲಮ್ ಏನಿಲ್ಲ. ಅದು ನಾವು ತಿರುಗಿಸ್ತಾ ಅದಾಗೆ ಕರ್ಗು ಹೋಗುತ್ತೆ. ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ತಿರುಗಿಸ್ತಾ ಇರಬೇಕು, ಕಂಟಿನ್ಯೂಸ್ ಆಗಿ ತಿರುಗಿಸ್ತಾನೆ ಇರಬೇಕು. ಇಲ್ಲ ಅಂತಂದರೆ ಇದು ಹಾಲ್ಬಾಯಿ ಸರಿಯಾಗಿ ಬರೋಲ್ಲ. ನೋಡ್ತಾ ಇರ್ಬೋದು, ಗಂಟೆಲ್ಲ ಕರ್ಗು ಹೋಗ್ತಾ ಇದೆ. ಆ ಹೀಟಿಗೆ ನಾವು ತಿರುಗಿಸ್ದಂಗೆ ಗಂಟು ಅದಾಗೆ ಕರ್ಗು ಹೋಗ್ಬಿಡುತ್ತೆ. ಸುಮಾರು ಒಂದು 20 ರಿಂದ 30 ನಿಮಿಷ ತೊಗೊಳುತ್ತೆ ಹಾಲ್ಬಾಯಿ ಇಷ್ಟು ಮೆಷರ್ಮೆಂಟಲ್ಲಿ ಮಾಡೋದಕ್ಕೆ. ನೋಡ್ತಾ ಇರ್ಬೋದು, ಎಲ್ಲ ಗಟ್ಟಿ ಆಗ್ತಾ ಇದೆ. ಈ ಸ್ಟೇಜಲ್ಲಿ ನಾನಿಲ್ಲಿ 1 ಸ್ಪೂನಷ್ಟು ತುಪ್ಪ ಸೇರಿಸ್ತಾ ಇದ್ದೀನಿ. ತುಪ್ಪ ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ತುಪ್ಪ ಸೇರಿಸೋದು 2 ರೀಸನ್ನು. ಒಂದು ತಳ ಹತ್ತಲ್ಲ ಅಂತ, ಇನ್ನೊಂದು ಒಳ್ಳೆ ಫ್ಲೇವರ್ ಕೊಡುತ್ತೆ. ಹಾಗೆಯೇ ಒಂದು ಒಳ್ಳೆ ಶೈನಿಂಗ್ ಕೊಡುತ್ತೆ ಹಾಲ್ಬಾಯಿಗೆ. ಹಾಗಾಗಿ 1 ರಿಂದ 2 ಸ್ಪೂನ್ ತುಪ್ಪ ಸೇರಿಸ್ಬೋದು. ಹಾಲ್ಬಾಯಿಗೆ ಚೆನ್ನಾಗಿರುತ್ತೆ. ತುಪ್ಪ ಸೇರಿಸ್ದೇನೂ ಸಹ ಮಾಡ್ಬೋದು. ಹಾಲ್ಬಾಯಿಗೆ ತುಪ್ಪ ಸೇರಿಸ್ಬೇಕು ಅನ್ನೋ ಕಂಪಲ್ಸರಿ ಇದೇನಿಲ್ಲ. ಈಗ ತುಪ್ಪ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು. ಆ ಮಿಶ್ರಣಕ್ಕೆ ಚೆನ್ನಾಗಿ ಮಿಕ್ಸ್ ಆಗೋವರೆಗೆ ಕ್ಲೀನಾಗಿ ಮಿಕ್ಸ್ ಮಾಡಿ ಅದನ್ನು. ಈಗ ಅದು ಮಿಕ್ಸ್ ಆದಮೇಲೆ ಮತ್ತೊಂದು ಸ್ಪೂನಷ್ಟು ತುಪ್ಪ ಸೇರಿಸ್ತಾ ಇದ್ದೀನಿ. ತುಪ್ಪ ಸೇರಿಸ್ಬಿಟ್ಟು ಮತ್ತೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಎಲ್ಲದ್ರ ಜೊತೆನೂ. ನಿಮ್ಗೆ ನೋಡ್ತಿರ್ಬೋದು, ಈಗ ಸ್ವಲ್ಪ ಲೈಟಾಗಿ ತಳ ಬಿಟ್ಕೊಂಡು ಬರ್ತಾ ಇದೆ. ಆದರೆ ಇದು ಇನ್ನೂ ಸ್ವಲ್ಪ ಬರಬೇಕು. ತುಂಬಾ ರುಚಿಯಾಗಿರುತ್ತೆ, ತುಂಬ ಲೈಟಾಗಿರೋಂಥ ಹೆಲ್ದಿ ಆಗಿರೋಂಥ ಸ್ವೀಟ್ ಇದು. ಈಗ ನೋಡಿ, ಸ್ವಲ್ಪ ಅದಕ್ಕೆ ಬರ್ತಾ ಇದೆ, ಅಲ್ಲಿ ಇಲ್ಲಿ ತಳ ಬಿಡ್ತಾ ಇದೆ. ಆದಷ್ಟು ಇದು ದಪ್ಪ ತಳದ ಪಾತ್ರೆಯಲ್ಲೇ ಮಾಡಬೇಕು, ಇಲ್ಲಾಂದರೆ ನಾನ್ ಸ್ಟಿಕ್ ವೆಸಲ್ ಮಾಡಬೇಕು. ಇಲ್ಲಾಂದರೆ ಹಾಲ್ಬಾಯಿ ಸರಿಯಾಗಿ ಬರೋಲ್ಲ. ಈಗ ನೋಡಿ, ಒದ್ದೆ ಕೈಯಲ್ಲಿ ನಾವು ಹಿಡ್ಕೊಂಡು ಮುಟ್ಟಿದರೆ ಅದು ಕೈಗಂಟಬಾರ್ದು. ಹಾಗೆಯೇ ನಾನು ಇಲ್ಲಿ ಒಂದು ಬಾಲ್ ಥರ ಮಾಡಿದರೆ, ಹಿಟ್ಟನ್ನು ತೊಗೊಂಡು ಉಂಡೆ ಕಟ್ಟಿದರೆ ಅದು ಕೈಗಂಟಬಾರ್ದು. ಇದು ಕರೆಕ್ಟ್ ಹದ. ಈ ಹದ ಬರೋವರೆಗೆ ನಾವು ತಿರುಗಿಸ್ತಾನೆ ಇರಬೇಕು. ಒಂದು ಸತಿ ಈ ಹದ ಬಂದಿದೆ ಅಂದಾಗ ನಾವು ನಿಲ್ಲಿಸಬಹುದು.
ಈ ಹದ ಬಂದಿದೆ ಅಂದ ತಕ್ಷಣ ನಾವು ಸ್ಟವ್ ಆಫ್ ಮಾಡಿಬಿಡೋದು ಒಳ್ಳೆಯದು. ಯಾಕೆ ಇನ್ನೂ ಜಾಸ್ತಿ ಮಿಕ್ಸ್ ಮಾಡ್ತಾ ಹೋದರೆ ಏನಾಗುತ್ತೆ ಅಂದರೆ ಹಾಲು ಬಾಯಿ ಒಂಥರ ರಬ್ಬರ್ ಥರ ಹೋಗ್ಬಿಡುತ್ತೆ, ತಿನ್ನೋದಕ್ಕೆ ಚೆನ್ನಾಗಿರಲ್ಲ. ಇದು ಕರೆಕ್ಟ್ ಕನ್ಸಿಸ್ಟೆನ್ಸಿ ಈ ಥರ ಇದ್ದರೆ ಒಂಥರ ಸಾಫ್ಟಾಗಿ ಹಾಲು ಬಾಯಿ ರೆಡಿಯಾಗುತ್ತೆ. ಈಗ ನೋಡಿ ಎಲ್ಲ ಒಂಥರ ಮುದ್ದೆ ಥರ ಒಂದು ಸೈಡಿಗೆ ಬರ್ತಾಯಿದೆ, ಕರೆಕ್ಟ್ ಹದದಲ್ಲಿ ಈಗ ರೆಡಿಯಾಗಿದೆ. ಈಗ ಸ್ಟವ್ ಆಫ್ ಮಾಡ್ತಾಯಿದ್ದೀನಿ. ಇದನ್ನು ನಾವೀಗ ತುಪ್ಪ ಸವರಿದ ತಟ್ಟೆಗೆ ಟ್ರಾನ್ಸ್ಫರ್ ಮಾಡಬೇಕಾಗುತ್ತೆ. ನೋಡಿ ನಾನು ಇಲ್ಲೊಂದು ಟ್ರೇಗೆ ತುಪ್ಪನ ಚೆನ್ನಾಗಿ ಅಪ್ಲೈ ಮಾಡ್ತಾಯಿದ್ದೀನಿ. ಎಲ್ಲ ಕಡೆನೂ ಕ್ಲೀನಾಗಿ ಅಪ್ಲೈ ಮಾಡ್ಕೊಳ್ಳಿ ತುಪ್ಪನ. ಈಗ ನಾವು ರೆಡಿ ಮಾಡಿದಂತಹ ಹಾಲು ಬಾಯಿ ಮಿಶ್ರಣ ಈ ಟ್ರೇಗೆ ಹಾಕ್ತಾಯಿದ್ದೀನಿ. ನೋಡಿ ಒಂಥರ ಮುದ್ದೆ ಥರ ಬೀಳ್ತಾಯಿದೆ. ಇದು ಪರ್ಫೆಕ್ಟ್ ಆಗಿರೋ ಹದ. ಒಂದು ಸ್ಪೂನು ಅಥವಾ ಬಟ್ಲನ್ನು ತೊಗೊಂಡು ಇದನ್ನು ಲೆವೆಲ್ ಮಾಡ್ಕೊಳ್ಳಿ. ಈ ರೀತಿ ಎಷ್ಟು ಟೈಮ್ ಬೇಕಾದ್ರೂ ತೊಗೊಂಡು ಲೆವೆಲ್ ಮಾಡ್ಕೋಬೋದು. ಮೈಸೂರು ಪಾಕ್ ಥರ ಬೇಗ ಗಟ್ಟಿಯಾಗುತ್ತೆ ಅಂತ ಏನಿಲ್ಲ, ಇದನ್ನು ನಿಧಾನವಾಗಿ ಲೆವೆಲ್ ಮಾಡ್ಕೋಬಹುದು, ಅರ್ಜೆಂಟ್ ಏನಿಲ್ಲ. ಸುಮಾರು ಒಂದು 20 ನಿಮಿಷ ತೊಗೊಳುತ್ತೆ ಇದು ಕರೆಕ್ಟಾಗಿ ಹದವಾಗಿ ಸೆಟ್ ಆಗೋದಕ್ಕೆ. 20 ನಿಮಿಷ ನಾವು ಇದನ್ನ ಲೆವೆಲ್ ಮಾಡಿದ್ಮೇಲೆ ಒಂದು 20 ನಿಮಿಷ ಇದನ್ನ ಹಾಗೆ ಬಿಡಬೇಕಾಗುತ್ತೆ. ತುಪ್ಪ ಹಾಕಿರೋದ್ರಿಂದ ಒಳ್ಳೆ ಶೈನಿಂಗು, ಒಳ್ಳೆ ಸ್ಮೆಲ್ ಬರುತ್ತೆ. ಕರೆಕ್ಟಾಗಿದೆ. ಈಗ ಇದ್ರ ಮೇಲೆ ನಾನಿಲ್ಲಿ ಗಸಗಸೆ ಉದುರಿಸ್ತಾ ಇದ್ದೀನಿ. ಕೊಬ್ಬರಿ ತುರಿ ಉದುರಿಸ್ಬಹುದು, ತುಂಬಾ ಚೆನ್ನಾಗಿರುತ್ತೆ. ಎಳ್ಳು ಉದುರಿಸ್ಬಹುದು. ಒಂಥರ ಹಾಲು ಬಾಯಿ ಒಂಥರ ಸಾಫ್ಟ್ ಟೆಕ್ಸ್ಚರ್ ಇರುತ್ತಲ್ವ, ಅದ್ರ ಮೇಲೆ ಗಸಗಸೆ ಹಾಕಿದರೆ ಒಂಥರ ಟೆಕ್ಸ್ಚರ್ ಚೆನ್ನಾಗಿ ಬರುತ್ತೆ. ಹಾಗೆಯೇ ಒಂದೊಂದು ಬಾದಾಮ್ ಪೀಸಸ್ನು ಸಹ ನಾನಿಲ್ಲಿ ಅಲಂಕಾರಕ್ಕೋಸ್ಕರ ಹಾಕ್ತಾಯಿದ್ದೀನಿ. ನೋಡಿ ಈಗ ಎಲ್ಲ ರೆಡಿಯಾಗಿದೆ. ಒಂದು 20 ನಿಮಿಷ ಇದನ್ನು ನಾವು ವೆಯ್ಟ್ ಮಾಡಬೇಕಾಗುತ್ತೆ. 20 ನಿಮಿಷ ಆದಮೇಲೆ ನಾವು ಇದನ್ನು ಯಾವ ಶೇಪಿಗೆ ಬೇಕೋ ಆ ಶೇಪಿಗೆ ಇದನ್ನು ಕಟ್ ಮಾಡ್ಕೋಬಹುದು. ನೋಡಿ ಪರ್ಫೆಕ್ಟಾಗಿ ಹಾಲು ಬಾಯಿ ರೆಡಿಯಾಗಿದೆ. ಅಕ್ಕಿ ಹಾಲು ಬಾಯಿ ತುಂಬಾ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಇದರಲ್ಲಿ ಹಾಕಿರೋದು ಅಕ್ಕಿ, ಕಾಯಿ ಹಾಗೆ ಬೆಲ್ಲ, ಎಲ್ಲ ಆರೋಗ್ಯಕ್ಕೆ ಒಳ್ಳೆಯದು, ತುಂಬಾ ಚೆನ್ನಾಗಿರುತ್ತೆ. ಮಕ್ಳಿಗೂ ಸಹ ಇದು ಇಷ್ಟ ಆಗುತ್ತೆ. ನೋಡಿದರೆ ಎಷ್ಟು ಸಾಫ್ಟಾಗಿ ಇಲ್ಲಿ ಹಾಲು ಬಾಯಿ ರೆಡಿಯಾಗಿದೆ ಅಂತ ನೋಡಿ. ಹಾಗೆಯೇ ಒಳ್ಳೆ ಪರ್ಫೆಕ್ಟ್ ಶೇಪಲ್ಲೂ ಸಹ ಬಂದಿದೆ. ಮುಟ್ಟಿದೆ ತುಂಬಾ ಸಾಫ್ಟ್ ಆಗಿದೆ. ಒಳ್ಳೆ ಶೇಪಲ್ಲೂ ಸಹ ಇದು ಹಾಲು ಬಾಯಿ ರೆಡಿಯಾಗಿದೆ. ಮುಟ್ಟಿದ್ರೆ ನೋಡಿ ಎಷ್ಟು ಸಾಫ್ಟ್ ಆಗಿದೆ. ಬಾಯಲ್ಲಿ ಹಾಕಿಟ್ರೆ ಹಾಗೆ ಕರ್ಗೋಗ್ಬೇಕು. ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿಲಿ ಬಂದರೆ ಹಾಲು ಬಾಯಿಗೆ ಹಾಕಿದ ತಕ್ಷಣ ಕರ್ಗೋಗ್ಬೇಕು. ತುಂಬಾ ರುಚಿಯಾಗಿರುತ್ತೆ. ಮೈಲ್ಡ್ ಸ್ವೀಟಲ್ಲಿ ತುಂಬಾ ಚೆನ್ನಾಗಿರುತ್ತೆ ಹಾಲು ಬಾಯಿ. ಕಟ್ ಮಾಡಿದ್ರೆ ನೋಡಿ ಎಷ್ಟು ಸಾಫ್ಟ್ ಆಗಿದೆ. ನಿಮಗೆಲ್ಲ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಖಂಡಿತವಾಗ್ಲೂ ಟ್ರೈ ಮಾಡಿ. ಹಾಗೆ ನೀವಿನ್ನೂ ಅಡುಗೆ ಸಾಧನಕ್ಕೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಆಗಿ, ಪಕ್ಕದ ಬೆಲ್ ಬಟನ್ ಕೂಡ ಟಚ್ ಮಾಡಿ. ನಿಮಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆಯೇ ಈ ವಿಡಿಯೋನ ವಾಟ್ಸಪ್ನಲ್ಲಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ಭೇಟಿ ಆಗ್ತೀನಿ. ಅಲ್ಲಿವರೆಗೆ ಥ್ಯಾಂಕ್ ಯು. ಬೈ ಬೈ. ಸಿ ಯು.